ಜಿಲ್ಲೆಯ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ 2025-26ನೇ ಸಾಲಿನಲ್ಲಿ 27.35 ಕೋಟಿ ರೂಪಾಯಿ ನಿಕ್ಕಿ ಲಾಭ ಗಳಿಸಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಶುಕ್ರವಾರ ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬ್ಯಾಂಕಿನ ಷೇರು ಬಂಡವಾಳವು 145.11 ಕೋಟಿ ರೂಪಾಯಿಗಳಿಂದ 156.85 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ನಿಧಿಗಳು 351.44 ಕೋಟಿಗಳಿಂದ 382.37 ಕೋಟಿ ರೂಪಾಯಿಗಳಾಗಿವೆ. ಠೇವುಗಳು 3,569.45 ಕೋಟಿಗಳಿಂದ 4,191.41 ಕೋಟಿಗೆ ಏರಿಕೆಯಾಗಿದೆ. ಒಟ್ಟು ಆದಾಯ 411.27 ಕೋಟಿ ರೂಪಾಯಿಗಳಾಗಿವೆ. ಸಾಲ ಬಾಕಿ 3,384.85 ಕೋಟಿ ರುಗಳಿಷ್ಟಿದ್ದು, ದುಡಿಯುವ ಬಂಡವಾಳ 5,269.46 ಕೋಟಿ ರೂಪಾಯಿ ತಲುಪಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕಿನ ನಿರ್ದೇಶಕರು ಉಪಸ್ಥಿತರಿದ್ದರು. ಈ ಸಲ NPA 31/3/20 31/3/26ಕ್ಕೆ 1.8. ಕಳೆದ ಸಲ ನಾವು 0.97 ಇತ್ತು, ನಮ್ಮದು 97 ಇತ್ತು, 0.97 ಇತ್ತು. ಈ ಸಲ 1.08 ಆಗಿದೆ. ಹೇಳ್ತೇನೆ ಕೂಡ. ಕಳೆದ ಸಲ ನಮ್ಮದು 6.85 ಇತ್ತು, 7.27 ಆಗಿದೆ. ಇದಕ್ಕೆ ಕಾರಣ ಕೇವಲ ವಸೂಲಾತಿ ಒಂದೇ ಕಾರಣ ಅಲ್ಲ, 2-3 ಸಂಗತಿಗಳ ಕಾರಣ. ಯಾವ ಟೈಮಿಗೆ ಬ್ಯಾಂಕಿನ ವಸೂಲಾತಿಗಳು ಆಗಬೇಕು, ನೀವೇ ನಮಗೆ ಚುನಾವಣೆಯ ಕಾಲ ಆಗೋಯ್ತು. ಅದರಲ್ಲೂ ಕೋರ್ಟು ಕಚೇರಿ 3 ತಿಂಗಳ ಕಾಲ ನಮಗೆ ಈ ಪರ್ವ ಅತ್ಯಂತ ಪೀಕ್ ಟೈಮ್ನಲ್ಲಿ ನಾವು ಈ ಚುನಾವಣೆ ಸಂಘರ್ಷವನ್ನು ಎದುರಿಸ್ಕೊಳ್ಬೇಕಾಯಿತು. ಅದರಿಂದ ಒಂದಿಷ್ಟು ಸಾಲ ನೀಡಿಕೆಯಲ್ಲೂ ಕೂಡ ಹಿಂದೇಟು ಹಾಕಿದ್ವಿ, ಒಂದಷ್ಟು ಸಾಲ ವಸೂಲಾತಿಯ ಕ್ರಮ ತೆಗೆದುಕೊಳ್ಳೋದಲ್ಲೂ ಹಿಂದೇಟು ಹಾಕಿದ್ದೀವಿ ನಾವು. ಹಾಗಾಗಿ 1.27 ಪಾಯಿಂಟ್ ಜಾಸ್ತಿ ಆಯಿತು, ಇಲ್ಲಿ 1 ಪಾಯಿಂಟ್ ಜಾಸ್ತಿ ಆಯಿತು. ಅದು ಕಳೆದ 5 ವರ್ಷಕ್ಕೆ ಹೋಲಿಸಿದಾಗ, ಕಳೆದ 5 ವರ್ಷಗಳಿಗೆ ಹೋಲಿಸಿದಾಗ ಮತ್ತು ರಾಷ್ಟ್ರೀಕೃತ ಬ್ಯಾಂಕು ಇತರೆ ಬ್ಯಾಂಕುಗಳೆಲ್ಲ ಹೋಲಿಸಿದಾಗ ನಮ್ಮ NPA ಪ್ರಮಾಣ ಭಾಳ ಸವಾಲುಯುತವಾದಂಥ, ಯಾವುದೇ ತೊಂದರೆ ಇಲ್ಲದಂಥ NPA ಇವತ್ತಿದೆ. ನಮಗೆ ಆಸೆ ಇದೆ, ಬರುವ 5 ವರ್ಷಗಳ ಅವಧಿ ಜಿಯೋ NPA ತಂದಿಡಬೇಕು ಅಂತಕ್ಕಂಥದ್ದು ಆಡಳಿತ ಕಮಿಟಿ ಅಪೇಕ್ಷೆ ಇದೆ. ಅದನ್ನು ತರ್ತೀವಿ ಇರತಕ್ಕಂಥ ವಿಶ್ವಾಸ ಇದೆ, ನಿಮ್ಮೆಲ್ಲರ ಸಹಕಾರ ಇಲ್ಲಿ. ಆದರೆ ಏನಾಗುತ್ತೆ, ವಸೂಲಾತಿಗೆ ಕೇವಲ ನಾವು ಚುನಾವಣೆ ಮುಗಿದು 1 ತಿಂಗಳು 20-25 ದಿವಸದಲ್ಲೇ ಆರ್ಥಿಕ ವರ್ಷ ಕೊನೆ ಬಂದೋಯ್ತು. ನಮಗೆ ಆರ್ಥಿಕ ವರ್ಷ ಕೊನೆಯನ್ನು 27 ದಿವಸದಲ್ಲಿ ನಾವು ಕಾನೂನುಬದ್ಧವಾಗಿ ವಸೂಲಾತಿ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕನಿಷ್ಠ 3-4 ತಿಂಗಳ ಬೇಕು ನಮಗೆ ಈ ಪ್ರೊಸೆಸ್ಸಿಗೆ. ನಮ್ಮ ಅಧಿಕಾರಿಗಳ ತಂಡ ಚೆನ್ನಾಗಿ ಮಾಡಿದ್ದಾವೆ, ಎಷ್ಟು ನಿರ್ದೇಶನ ಕೊಟ್ಟು ಅಷ್ಟು ಮಾಡಿದ್ದಾವೆ. ಆದರೆ ನಾವು ಇರೋದಕ್ಕೂ ಅವ್ರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಹಕ್ಕಿನಿಂದ ಜನರ ಕಡೆ ಮಾತಾಡಲಿಕ್ಕೆ ಅವ್ರಿಗೆ ಆಗೋದಿಲ್ಲ, ಅವ್ರು ಮಾತಾಡಿದ್ರೆ ಹೆಚ್ಚು ಗಟ್ಟಿಯಾಗಿ ತೆಗೆದುಕೊಳ್ಳೋದಿಲ್ಲ. ಅದು ನಮಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಈ ಸಲ ಗಣನೀಯ ಪ್ರಮಾಣದಲ್ಲಿ, ಶುಗರ್ ಫ್ಯಾಕ್ಟ್ರಿ ಸಾಲದಲ್ಲಿ ಭಾಳ ದೊಡ್ಡ ಗಣನೀಯ ಪ್ರಮಾಣದಲ್ಲಿ ಒಂದು ಕೋಆಪರೇಟಿವ್ ಶುಗರ್ ಬಿಟ್ಟರೆ, ಒಂದು ಕೋಆಪರೇಟಿವ್ ಶುಗರ್ ಇಂಡಿ ಶುಗರ್ ಬಿಟ್ಟರೆ ಬಾಕಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಕೊಟ್ಟಂಥ ಸಾಲಗಳು ಕೂಡ ಈ ಸಲ ಸರಿಯಾದ ದಿಕ್ಕಿನಲ್ಲಿ ವಸೂಲಿಯಾಗಿದೆ ನಮಗೆ. ಹಾಗಾಗಿ ಲಾಭದ ಪ್ರಮಾಣದಲ್ಲಿ ಮತ್ತು ಪರ್ಸೆಂಟೇಜ್ ಆಫ್ ನಮ್ಮ NPA ಪ್ರಮಾಣದಲ್ಲೂ ಕೂಡ ಇಷ್ಟು ತಗ್ಗೋದಕ್ಕೆ ಕಾರಣ ಆಯಿತು. ಯಾಕೆ ದೊಡ್ಡ ಫೈನಾನ್ಸ್ ಮಾಡಿರ್ತಕ್ಕಂಥದ್ದು ನಾವಲ್ಲಿ. ಆ ಕಾರಣಕ್ಕಾಗಿ ಎಲ್ಲವೂ ವಸೂಲಾದಂಥ ಹಿನ್ನೆಲೆಯಲ್ಲಿ ಇಷ್ಟು ಒಳ್ಳೆಯ ವಾತಾವರಣ ನಿರ್ಮಾಣ ಆಯಿತು. ಈ ಸಲ 4,191 ಕೋಟಿ ಠೇವಣಿ ಪ್ರಮಾಣ ಆಗಿದೆ ನಮಗೆ. ಅಂದರೆ 17% ಜಾಸ್ತಿ ಆಗಿದೆ. ಸಾಲ ಬಾಕಿ ಕಳೆದ ಸಲ 3,280.82 ಕೋಟಿ ಇತ್ತು, ಈ ಸಲ 3,384.85 ಕೋಟಿ ಆಗಿದೆ, 3.18% ಜಾಸ್ತಿ ಇದೆ. ದುಡಿಯೋ ಬಂಡವಾಳ 4,929 ಕೋಟಿ ಇತ್ತು, ಈ ಸಲ 5,269 ಕೋಟಿ ದುಡಿಯೋ ಬಂಡವಾಳ ಆಗಿದೆ. ಅಂದರೆ 6.90% ಜಾಸ್ತಿ ಆಗಿದೆ. ಆದಾಯ ಗಳಿಕೆ ಕಳೆದ ಸಲ 375.32 ಕೋಟಿ ಇತ್ತು, ಈ ಸಲ 411.29 ಕೋಟಿ ಆಗಿದೆ, 9.58% ಜಾಸ್ತಿ ಆಗಿದೆ. ಷೇರು ಬಂಡವಾಳ 145 ಕೋಟಿ ಇತ್ತು ಕಳೆದ ಸಲ, ಈ ಸಲ 156 ಕೋಟಿ ಆಗಿದೆ. ಅಂದರೆ 8%
8.9% ಜಾಸ್ತಿ ಆಗಿದೆ. ನಿಧಿಗಳು ಕೂಡ ಹಾಗೆ 351 ಕೋಟಿ ಇತ್ತು, ಈ ಸಲ 382 ಕೋಟಿ ಆಗಿದೆ. ಅಂದರೆ 8.80% ನಿಧಿಗಳನ್ನು ಕೂಡ ಜಾಸ್ತಿ ಆಗಿದೆ. ಎಲ್ಲದಕ್ಕಿಂತ ಕಳೆದ 5 ವರ್ಷ ನಾವೇನು 5 ವರ್ಷ ಕಳೆದಿದ್ದೀವಿ. 2021 ನಾವು 900.44 ಕೋಟಿ ಲಾಭ ಮಾಡಿದ್ವಿ. 21, 22 12.95 ಕೋಟಿ ಲಾಭ ಮಾಡಿದ್ವಿ ನಾವು ನನ್ನ ಕಳೆದ ಹಿಂದಿನ 5 ವರ್ಷಗಳಲ್ಲಿ. 22, 23 ನಾವು 15.56 ಕೋಟಿ ಲಾಭ ಮಾಡಿದ್ವಿ. 23, 24 23.24 ಕೋಟಿ ಲಾಭ ಮಾಡಿದ್ವಿ. 24, 25 ಕೋಟಿ 11 ಲಕ್ಷ ಲಾಭ ಮಾಡಿದ್ವಿ ನಾವು. 25 ಕೋಟಿ. ಈ ಸಲ 25, 26 ಸರಿ ಸುಮಾರು ಅಂದಾಜು 27 ಕೋಟಿ 35 ಲಕ್ಷದ ಲಾಭ ಗಳಿಕೆ ನಮ್ಮ ಬ್ಯಾಂಕು ಮಾಡಿದೆ ಹೇಳ್ತಕ್ಕಂಥ ಸಂತಸ ಮತ್ತು ಸಂತೋಷ ಸುದ್ದಿಯನ್ನು ಈ ಜಿಲ್ಲೆಯ ಕೃಷಿಕರಿಗೆ, ಈ ಜಿಲ್ಲೆಯ ನಮ್ಮ ಬ್ಯಾಂಕ್ನಲ್ಲಿ ಹಣ ಇಟ್ಟಂಥ ಡೆಪಾಸಿಟ್ದಾರರಿಗೆ, ಈ ಜಿಲ್ಲೆಯ ರೈತಾಪಿ ಸಮುದಾಯಕ್ಕೆ, ಈ ಜಿಲ್ಲೆಯ ಸಂಘ ಸಂಸ್ಥೆ ಮತ್ತು ಸೊಸೈಟಿಗಳಿಗೆ, ಎಲ್ಲ ನಮ್ಮ ಷೇರುದಾರರಿಗೆ ಈ ಸಂತೋಷ ಸಂಗತಿಯನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ನಾವು ಈ ಒಂದು ಮಾಧ್ಯಮದ ಗೋಷ್ಠಿಯನ್ನು ಇಟ್ಟಿದ್ದೇವೆ. ಇನ್ನು ಅನೇಕ ವಿಚಾರಗಳನ್ನು ನಾವು ನಿಮಗೆ ಸ್ಥಿತಿ ಇತ್ತು, ಆ ಎಲ್ಲ ಸೌಲಭ್ಯಗಳು ಇವತ್ತು ನಮ್ಮ ಬ್ಯಾಂಕ್ನಲ್ಲಿ ಆರಂಭ ಆಗಿದೆ. ಮುಂಚೆ ಇದೆಲ್ಲ ಸೌಲಭ್ಯ ನಮ್ಮ ಬ್ಯಾಂಕ್ನಲ್ಲಿ ಇರಲಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮಾತ್ರ ಈ ಸೌಲಭ್ಯಗಳಿತ್ತು. ಆದರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೂಡ ಇವತ್ತು ನಮ್ಮ ಬ್ಯಾಂಕ್ನಲ್ಲಿ ಆರಂಭ ಮಾಡಿದ್ದೇವೆ. ಇಷ್ಟಾರು ಸಂಗತಿಗಳನ್ನು ಹೇಳ್ತಾ KCC ಸಾಲ ಈ ಸಲ ಕಳೆದ ಸಲ 951 ಕೋಟಿ ಕೊಟ್ಟಿದ್ವಿ, ಈ ಸಲ 945 ಕೋಟಿ ಕೊಟ್ಟಿದ್ದೀವಿ. ಕೃಷಿ ಮಾಧ್ಯಮಿಕ ಸಾಲ 212 ಕೋಟಿ ಕೊಟ್ಟಿದ್ವಿ, ಈ ಸಲ 643 ಕೋಟಿ ಕೊಟ್ಟಿದ್ದೇವೆ. ಕೃಷಿಯೇತರ ಸಾಲ 1790 ಹೋದ ವರ್ಷ ಕೊಟ್ಟಿದ್ವಿ, ಈ ಸಲ 1795 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಹೀಗೆ ಕೃಷಿ ಭೂಮಿ ಖರೀದಿಗೆ ಇಷ್ಟೊತ್ತು ತನಕ 18.42 89 ಜನಕ್ಕೆ 41 ಕೋಟಿ ಸಾಲ ಕೊಟ್ಟಿದ್ದೀವಿ. ಫಾರ್ಮ್ ಹೌಸ್ಗೆ 190 ಜನಕ್ಕೆ 36 ಕೋಟಿ ಸಾಲ ಕೊಟ್ಟಿದ್ದೀವಿ. ಕೃಷಿ ಭೂಮಿಗೆ 18 ಕೋಟಿ 40 ಲಕ್ಷ ಸಾಲ ಕೊಟ್ಟಿದ್ದೀವಿ. ಫಾರ್ಮ್ ಹೌಸ್ಗೆ 22 ಕೋಟಿ ಸಾಲ ಕೊಟ್ಟಿದ್ದೀವಿ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಪ್ರಗತಿ ಹೆಜ್ಜೆಯನ್ನು ಈ ಬ್ಯಾಂಕು ಸಾಧಿಸಿದೆ. 106 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಬ್ಯಾಂಕು ಇಷ್ಟೊಂದು ದೊಡ್ಡ ಪ್ರಮಾಣದ ಲಾಭ ಗಳಿಕೆ, ಕಳೆದ 5 ವರ್ಷಗಳ ಲಾಭ ಗಳಿಕೆಯೂ 105 ವರ್ಷಗಳಿಗಿಂತಲೇ ಜಾಸ್ತಿನೇ. ಇವತ್ತಾಗಿರ್ತಕ್ಕಂಥದ್ದು ಈ 106 ವರ್ಷಗಳಕ್ಕಿಂತ ಜಾಸ್ತಿ ಆಗಿದೆ. 27 ಕೋಟಿ 55 ಬ್ಯಾಂಕಿನ ಹಿಸ್ಟ್ರಿ ಒಳಗೆ ಇಷ್ಟು ಹೈಯೆಸ್ಟ್ ಲಾಭ ಯಾವಾಗಲೂ ಆಗಿಲ್ಲ ಆಗಿದೆ. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ನಮ್ಮ ಅಧ್ಯಕ್ಷರು ಈ ಶುಗರ್ ಫ್ಯಾಕ್ಟ್ರಿಗಳ ಹಿಂದಿನ ಬಾಕಿ ಏನಿತ್ತು ಅದನ್ನೆಲ್ಲ ವಸೂಲು ಮಾಡಲಿಕ್ಕೆ ಅವರು ಭಾಳ ಶ್ರಮ ಪಟ್ಟಿದ್ದಾರೆ. ಅದೇ ಪ್ರಕಾರ ಎಲ್ಲ ಡೈರೆಕ್ಟರು ಸಹ ತಮ್ಮ ಬ್ಯಾಂಕಿನ ಇದರಲ್ಲಿ ಯಾವ್ಯಾವ ಕಟ್ಟಬೇಕು ಅದಾವೆ ಅದ್ರ ಬಗ್ಗೆಯೂ ಸಹ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಮತ್ತು MD ಅವ್ರ ಮಾರ್ಗದರ್ಶನದಲ್ಲಿ ವಸೂಲಾತಿಗೆ ಎಲ್ಲರೂ ಸಹಕರಿಸಿದ್ದಾರೆ. ಅದರಿಂದ ಈ ವರ್ಷ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಲಾಭ ಆಗಲಿಕ್ಕೆ ಎಲ್ಲ ಸ್ಟಾಫ್ಗಳು ಮತ್ತು ಎಲ್ಲರೂ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ವಿಮಾ ಯೋಜನೆ 1.60 ಕೋಟಿ ವಿಮಾ ಬಂದಿದೆ. ಹವಾಮಾನ ಆಧಾರಿತ ಬೆಳೆ ವಿಮೆ ಅಡಿಕೆಗೆ 71 ಕೋಟಿ 72 ಲಕ್ಷ ಬಂದಿದೆ. ಬಾಕಿ ಎಲ್ಲ ಸಾಲ ಸೌಲಭ್ಯಗಳನ್ನು ನಿಮಗೆ ಪುಸ್ತಕದಲ್ಲಿ ಇಟ್ಟಿದ್ದೇವೆ. ಇಷ್ಟೊಂದು ವಿಚಾರಗಳನ್ನು ಮಾತ್ರ ಪ್ರಮುಖವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಇನ್ನೇನಾಗ ಕಾನೂನುಬದ್ಧವಾಗಿ ಫಾರ್ಮ್ ಹೌಸ್ ಅಂತೇಳಿ ನಮ್ಮ ತಹಶೀಲ್ದಾರ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ತಹಶೀಲ್ದಾರ್ ಸರ್ಟಿಫಿಕೇಟ್ ಕೊಟ್ಟಾದ ಮೇಲೆ ನಾವು ಫಾರ್ಮ್ ಹೌಸಿಗೆ ಕೊಡ್ತೀವಿ. ಸಣ್ಣ ಪುಟ್ಟ ಸಂಗತಿಗಳ ಬಗ್ಗೆ ಹೆಚ್ಚು ತಲೆ ಹಾಕಲಿಲ್ಲ. ಅದು ಫಾರ್ಮ್ ಹೌಸ್ ಉದ್ದೇಶಕ್ಕಾಗಿ ಫಾರ್ಮ್ ಹೌಸ್ ಸಾಲ ಮತ್ತು ಈ ಎಜುಕೇಷನ್ ಲೋನ್, ಆಮೇಲೆ ಕೃಷಿ ಭೂಮಿ ಖರೀದಿ, ಈ 3 ಸಂಗತಿಗಳನ್ನ ನಮ್ಮ ಬ್ಯಾಂಕ್ನಲ್ಲಿ ನಾವು ಹೊಸದಾಗಿ ಮಾಡಿದ್ವಿ. ಕಾರಣ ಕೃಷಿಕನೂ ಒಂದು ಮನೆ ಕಟ್ಕೊಳ್ಳಿ, ಕೃಷಿಕ ಆಸ್ತಿ ಖರೀದಿ ಮಾಡಲಿ. ಈ ಕಾರಣ ಕೃಷಿಕನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಸ್ಕಾಲರ್ ಇಲ್ಲದೆ ಹೋದರೂ ಅವ್ರಿಗೆ ಅನುಮತಿಗೆ ಅವಕಾಶ ಸಿಗಲಿ ಅಂತ ನಾವು ಇದನ್ನು ಆರಂಭ ಮಾಡಿದ್ವಿ ನಮ್ಮ ಬ್ಯಾಂಕ್ನಲ್ಲಿ. ವಿಶೇಷವಾಗಿ ಬೇರೆ ನಮ್ಮ ಪಕ್ಕದ ಬ್ಯಾಂಕ್ಗಳಲ್ಲಿ ಇಲ್ಲ ಇದು.
ಅದು ನಾವು ಮಾಡಿದ್ವಿ. ಕಾರಣ ಆರ್ಥಿಕವಾಗಿ ನಮ್ಮ ಕಡೆ ಗಟ್ಟಿತನ ಇತ್ತು, ಅನುಕೂಲ ಆಗಲಿ ಅಂತ ಮಾಡಿದ್ವಿ. ಆದರೆ ನಾನು ಈ ಜಿಲ್ಲೆ ರೈತರಿಗೆ ವಿನಂತಿ ಮಾಡ್ತೀನಿ, ನಾವು ಯಾವ ಉದ್ದೇಶಕ್ಕಾಗಿ ಇದನ್ನು ತಂದಿದ್ದೇವೆ ಆ ಉದ್ದೇಶ ನಮಗೇನೋ ಫಲಪ್ರದ ಆಗಲಿಲ್ಲ. 55% ಕಟ್ಟುಬಾಕಿ ಮಾಡಿದ್ವಿ. ಭೂಮಿ ಖರೀದಲ್ಲೂ 57% ಕಟ್ಟುಬಾಕಿ, ಫಾರ್ಮ್ ಹೌಸಿಗೂ 55%ಗಿಂತ ಹೆಚ್ಚು ಕಟ್ಟುಬಾಕಿ ಮಾಡಿದ್ವಿ. ಇದರಿಂದ ನಮ್ಗೇನು ಅನಿಸುತ್ತೆ, ನಮ್ಮ ನಬಾರ್ಡು ಮತ್ತು RBIದವ್ರು ಏನು ಹೇಳ್ತವೆ, ಯಾಕೆ ಹೊಸ ಸ್ಕೀಮದ ನೀವು ಮುಂದುವರಿಸ್ತೀವಿ, 55% ಕಟ್ಟಬಾಕಿ ಇದ್ದ ಮತ್ತು ಯಾಕೆ ಪುನಃ ಮುಂದುವರಿಸ್ತೀವಿ ಇದನ್ನು. ಇದರಿಂದ ನಾನು ಜಿಲ್ಲೆಯ ರೈತಾಪಿ ಸಮುದಾಯಕ್ಕೆ ವಿನಂತಿ ಮಾಡ್ತೇನೆ, ಇಂಥ ಒಳ್ಳೆಯ ಸ್ಕೀಮ್ ನಿಮಗೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಏನೇ ಇದ್ದಂತೂ ನಿಮ್ಗೆ 1 ನಯ ಪೈಸೆ ಮನೆ ಕಟ್ಟೋದಕ್ಕೆ ಸಾಲ ಕೊಡೋದಿಲ್ಲ. ನಾವು 40 ಲಕ್ಷದ ತನಕ, 30 ಲಕ್ಷ 40 ಲಕ್ಷ ತನಕ ಅವರ ಹಡಂಗಕ್ಕೆ ತಕ್ಕಂತೆ ಒಂದು ಮನುಷ್ಯ ಒಬ್ಬ ರೈತ ಮನೆ ಕಟ್ಕೊಳ್ಳೋ ಕಾರಣಕ್ಕಾಗಿ ಒಂದೊಂದು ಯೋಜನೆ ನಾವು ಘೋಷಣೆ ಮಾಡಿದ್ವಿ. ಆದರೆ RBI ಮತ್ತು ನಬಾರ್ಡ್ನಿಂದ ಈ ಯೋಜನೆಯನ್ನು ಬಂದ್ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿ ತಂದಿಡಬೇಡಿ. ಇದರಿಂದ ಬೇರೆ ರೈತರಿಗೂ ಅನಾನುಕೂಲತೆ ಆಗುತ್ತೆ. ಪಾಪ ಒಳ್ಳೆಯ ರೈತ ನಾವು ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡೋ ರೈತನಿಗೆ ಯಾವ ಮಾಡೋ ತಪ್ಪಿಗೆ ಯಾವೆಲ್ಲ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾನು ತಮ್ಮ ಮೂಲಕ ರೈತರಿಗೂ ಕೂಡ ವಿನಂತಿ ಮಾಡ್ತೇನೆ. ರೈತರ ಸಾಲಗಳನ್ನು ತುಂಬುವುದು ಮತ್ತು ಕೊಡಬೇಕಾದಂಥ ತಿಂಗಳಾಗಿದೆ. ಬೆಳೆ ಸಾಲ ಮತ್ತು ಮಧ್ಯಮಾವಧಿ ಸಾಲಗಳನ್ನೆಲ್ಲ ಕಂತು ತುಂಬಬೇಕಾಗಿದ್ದು, ಕೊಡಬೇಕಾಗಿದ್ದು. ನಾನು ಜಿಲ್ಲೆಯ ರೈತಾಪಿ ಸಮುದಾಯಕ್ಕೆ ವಿನಂತಿ ಮಾಡ್ತೇನೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳೆ ಸಾಲ ಮಧ್ಯಮಾವಧಿ ಸಾಲದ ವಸೂಲಾತಿಯಲ್ಲಿ ಎಲ್ಲ ಸಹಕಾರಿ ಸಂಘಗಳು ಮತ್ತು ರೈತರು ಸಹಕರಿಸಿ ಇದೇ ರೀತಿ 99.81, 99, 71 ಈ ರೀತಿಯಲ್ಲೇ ನಮ್ಮ ಬ್ಯಾಂಕಿನ ಘನತೆಯಿಂದ ಇಟ್ಕೊಂಡು ಹೋಗೋದಕ್ಕೆ ತಾವು ಸಹಕಾರ ಕೊಡಬೇಕು ಹೇಳುವಂಥ ಮಾತನ್ನು ಒಂದು. ಎರಡನೇದಾಗಿ ಅಲ್ಲೋ ಇಲ್ಲೋ ಪತ್ರಿಕೆಯಲ್ಲಿ ಅನೇಕ ಸಂಘಟನೆಗಳು ಮಧ್ಯಮಾವಧಿ ಸಾಲದ ಕಂತನ್ನು ಒಡಾಯಿಸ್ಕೊಡ್ಬೇಕು ಅಂತೇಳಿ ಎಲೆ ಚುಕ್ಕೆ ರೋಗದ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಬ್ಯಾಂಕಿಗೆ ಕೊಟ್ಟಿದ್ದಾರೆ. ಬ್ಯಾಂಕಿನ ನಮ್ಮ ಮೊದಲನೇ ಆಡಳಿತ ಮಂಡಳಿಯಲ್ಲಿ ಇದನ್ನು ನಿರ್ಣಯ ಮಾಡಿ ಠರಾವು ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಎಲ್ಲ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಮನೆಗಳಿಗೆ ಮುದ್ದಾಂ ಟಪಾಲು ಕೊಟ್ಟು ಈ ಕುರಿತು ಕ್ರಮ ಜರುಗಿಸಬೇಕು ಅಂತೇಳಿ ಕೊಟ್ಟಿದ್ದೇವೆ. ಆದರೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಾಗಿ ಮುಂದೆ ಹಾಕೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಕಾರಣ ಈ ಇಂಟ್ರೆಸ್ಟ್ ಸಬ್ವೆನ್ಷನ್ ಏನಿದೆ, ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡ್ತಕ್ಕಂಥ ಯಾವುದೇ ಸಾಲಗಳ ಕಂತನ್ನು ಬದಲಾವಣೆ ಮಾಡೋದಾದರೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡ್ತಕ್ಕಂಥ ಏಜೆನ್ಸಿಗಳು ನಮಗೆ ಒಪ್ಪಿಗೆ ಕೊಡಬೇಕಾಗತ್ತೆ. ಒಂದಾರು ವೇಳೆ ಒಪ್ಪಿಗೆ ಇಲ್ಲದೆ ನಾವು ಸಾಲಗಳನ್ನು ಮುಂದೆ ಹಾಕಿದ್ವಿ, ಕಂತಿಗೆ ಮುಂದೆ ಹಾಕಿದ್ವಿ, ರೈತರಿಗೆ ಸಿಗತಕ್ಕಂಥ 3% ಸಾಲ ಏನಿತ್ತು ಆ ಸಾಲ 12%ಗೆ ಹೋಗ್ಬಿಡುತ್ತೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಕುರಿತಂಥ ನಿರ್ಣಯಕ್ಕೆ ಬರೋದಕ್ಕೆ ನಾವು ಒತ್ತಡ ಮಾಡಿದ್ದೇವೆ, ಪ್ರಯತ್ನನೂ ಮಾಡಿದ್ದೇವೆ. ಅದೇನಾದರೂ ಆದರೂ ಸಂತೋಷ. ಇಲ್ಲ ಅಂದರೆ ರೈತರು ನಮ್ಮಿಂದ ಏನು ಸಹಕಾರ ಕೊಡಬೇಕು ಕೊಡ್ತೀವಿ, ದಯವಿಟ್ಟು ಸಹಕರಿಸಿ. ಇದೆ ಒಂದು ಮೊಬೈಲ್ ATM, 7 ATM ಇದೆ ನಮ್ಮ ಕಡೆ. ಇಂಥ ನಗರ ಪ್ರದೇಶದಲ್ಲಿ ಇದ್ದರೆ ATM ನಮ್ಮ ಲಾಭದಾಯಕವಾಗ್ತಾ ಇಲ್ಲ. 4 ATM ಮಾತ್ರ ಲಾಭದಾಯಕ ಇದೆ. ನಮ್ಮದು 3 ATM ಇನ್ನೂ ಕೂಡ ಹಾನಿಯಲ್ಲಿದೆ. ನಾವಲ್ಲಿ ATM ಮಾಡಿದರೆ ಆ ATM ಎಲ್ಲ ಲಾಭದಾಯಕ ಬರೋದಿಲ್ಲ. ನಮಗೆ ಬಾಡಿಗೆ ಕೊಡಲಿಕ್ಕೆ ಅವಕಾಶವೇ ಇಲ್ಲ ಕಾನೂನಲ್ಲಿ. ನಮ್ಮ ಆಸ್ತಿಯನ್ನು ನಾವು ಯಾರಿಗೂ ಬಾಡಿಗೆ ಕೊಡುವಂಗಿಲ್ಲ, ನಾವು ಬಾಡಿಗೆ ತೊಗೊಳ್ಳುವಂಗಿಲ್ಲ. ರೆಕಾರ್ಡ್ ರೂಮ್ ಮಾಡ್ಕೋಬೇಕು ಅಂತ ನಮ್ಮ ಬಾಡಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಎಂಥ ಕಡೆ ಬಂಗಾರದಂಥ ಆಸ್ತಿ ನಮ್ಮ ಕಡೆ ಇದೆ. ಇಲ್ಲೇ ನಮ್ಮ CP ಬಜಾರದಲ್ಲಿ ಹಳೆ ಹೆಡ್ ಆಫೀಸ್ ಇದ್ದಲ್ಲಿ ಬೇಕಟ್ಟು ಆಸ್ತಿ ನಮ್ಮ ಕಡೆ ಒಳ್ಳೊಳ್ಳೆ ಜಾಗ ಪ್ರೈಮ್ ಲೊಕೇಶನ್ ಇದೆ. ಆದರೆ ಸಿದ್ದಾಪುರದಲ್ಲಿ ನಮ್ಮ ಕಾನೂನಲ್ಲಿ ನಮ್ಗೆ ಅವಕಾಶ ಇಲ್ಲ. ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಕಟ್ಟಡ ಕೊಟ್ಟು ಕೊಡಲಿಕ್ಕೂ ರೆಡಿ ಇದ್ದೇವೆ, ಎಲ್ಲ ಇದೆ ನಮ್ಮ ಕಡೆ, ದುಡ್ಡು ಇದೆ, ಎಲ್ಲ ಇದೆ. ಆದರೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. RBI ನಮ್ಗೆ ಒಪ್ತಾ ಇಲ್ಲ ಇದು ಯಾವುದಕ್ಕೂ. ನಾವು ಯಾವುದೇ ಲಾಭದಾಯಕ ದಂಧೆಗಳನ್ನು ಮಾಡಬಾರ್ದು. ಓಕೆ. ಗ್ರಾಮೀಣ ಪ್ರದೇಶದಲ್ಲಿ ಮನೆ ಕಟ್ಟಿಕೊಳ್ಳಲಿಕ್ಕೆ ಏನೇ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ಮ್ ನಂಬರ್ 9, 11 ಸಿಗೋದಿಲ್ಲ, ಒಂದು ವಿಚಾರ. ಇನ್ನೊಂದು, ರೈತರ ಮಕ್ಕಳಿಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಮಾಡೋದು ಸುಲಭ ಇಲ್ಲ. ಎಲ್ಲ ಸೊಸೈಟಿಗಳಲ್ಲಿ ವ್ಯವಹಾರ ಮಾಡ್ತಿರ್ತಾರೆ. ಕೃಷಿ ಭೂಮಿ ಖರೀದಿಗೂ ಕೂಡ ನ್ಯಾಷನಲೈಸ್ ಬ್ಯಾಂಕ್ ಲೆವೆಲಲ್ಲಿ ನಮ್ಮ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಗ್ರಾಮೀಣದಲ್ಲಿ.
ಕೃಷಿಕರಿಗೆ ಸಂಬಂಧಪಟ್ಟಂಥ DCC ಬ್ಯಾಂಕಲ್ಲಿ ನಾವು ಅವರಿಗೆ ಏನಾನೇ ಮಾಡಬೇಕು ಅಂತ ಅವರೇ ತಂದ 3 ಯೋಜನೆಗಳು. ಹಾಗಾಗಿ ಬಹಳ ಒಳ್ಳೆ ಕೆಲಸಗಳು ನಮ್ಮ ಬ್ಯಾಂಕಿಂದ ಕೃಷಿಕರಿಗೆ ಸಂಬಂಧಪಟ್ಟು ಹೊಸ ವಿಚಾರಗಳನ್ನು ತರ್ತಿದ್ದಾರೆ. ಹಾಗಾಗಿ ನಾವು ಖಂಡಿತ ಅವರಿಗೆ ಅಭಿನಂದನೆ ಹೇಳಬೇಕು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.